ನನ್ನ ಜೊತೆ ಒಂದು ಕೋತಿಯನ್ನು ಸಾಕಿಕೊಂಡಿದ್ದೆ. ಆ ಕೋತಿ ಸಾಮಾನ್ಯ ಕೋತಿಯಲ್ಲ, ತುಂಬಾ ಬುದ್ಧಿವಂತ, ಚುಟುಕು, ಕೆಲಸಕ್ಕೆ ಬರುವಂತದ್ದು. ಬೆಳಗ್ಗೆ ಹೊತ್ತಲ್ಲೇ ರೈತನು ಹೊಲಕ್ಕೆ ಹೋದಾಗ ಕೋತಿಯು ಅವನ ಜೊತೆ ಬಂದೇ ಬರ್ತಿತ್ತು. ರೈತ ಬಿತ್ತನೆ ಮಾಡ್ತಿದ್ದರೆ ಕೋತಿ ಬೀಜದ ಚೀಲ ಹಿಡಿದುಕೊಂಡು ಹಿಂತಿರುಗಿ ನಡೆದುತ್ತಿತ್ತು. ಕೆಲವೊಮ್ಮೆ ಅದು ಹಕ್ಕಿಗಳನ್ನು ಓಡಿಸುತ್ತಿತ್ತು, ಕೆಲವೊಮ್ಮೆ ನೀರಿನ ಲೋಟವನ್ನು ತಂದುಕೊಡುತ್ತಿತ್ತು. ರೈತನಿಗೆ ಅದು ನಿಜವಾದ ಸಹಾಯಕನಂತಿತ್ತು. ಒಂದು ದಿನ ದೊಡ್ಡ ಗಾಳಿಯೂ ಮಳೆಯೂ ಬಂತು. ಹೊಲದಲ್ಲಿ ಹೊತ್ತಿಕೊಂಡಿದ್ದ ಗದ್ದೆ ಕುಸಿಯುವ ಸ್ಥಿತಿ. ರೈತ ಒಬ್ಬನೇ ಹೇಗೆ ಸರಿಪಡಿಸಲಿ? ಆಗ ಕೋತಿ ಮರಕ್ಕೆ ಹತ್ತಿ ದೊಡ್ಡ ಕೊಂಬೆಗಳನ್ನು ಕಿತ್ತಿ ತಂದು ರಕ್ಷಣೆಗೋಸ್ಕರ ಗದ್ದೆಯ ಸುತ್ತ ಕಟ್ಟಿಕೊಟ್ಟಿತು. ರೈತ ಅದನ್ನು ನೋಡಿ ಆಶ್ಚರ್ಯದಿಂದ ಹೊಟ್ಟೆ ತುಂಬ ನಗಿದ. ಮಳೆ ನಿಂತ ಮೇಲೆ ರೈತ ಕೋತಿಯ ತಲೆಯ ಮೇಲೆ ಹಚ್ಚಿ, ನೀನು ಕೋತಿಯಲ್ಲ, ನನ್ನ ಸಹೋದರ ಎಂದು ಹೇಳಿದ. ಆ ದಿನದಿಂದ ರೈತ ಮತ್ತು ಕೋತಿ ಇಬ್ಬರು ಕೆಲಸದ ಜೊತೆಯಲ್ಲ, ಮನದ ಜೊತೆಯಾಗಿಯೂ ನೋನಾದರು.